ದೊಡ್ಡ ಪ್ಲಾನ್ ಮಾಡಿದಾನೆ. ಅವನೇನಾದ್ರೂ ಸತ್ರೆ ಅನುಕಂಪದ ಆಧಾರದ ಮೇಲೆ ಅವನ ಕೆಲಸ ನಿನಗೆ ಸಿಗುತ್ತೆ. ನಿನ್ಗೆ ಅವನ್ ಕೆಲಸ ಕೊಡಿಸ್ಬೋದು ಅಂತ ದೂರಾಲೋಚನೆಯಿಂದ ಈ ಕೆಲಸ ಮಾಡ್ಸಿರ್ಬೋದು. ಸಿಂಹ, ಈ ತರ ಕೇಸು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ನಡೆದಿದೆ. ಇದೇನು ಹೊಸದಲ್ಲ ಕಣಪ್ಪ. ಆದ್ರೆ ಇದನ್ನೆಲ್ಲ ನೀನ್ ಸರಿಯಾಗಿ ತಿಳ್ಕೊಳ್ದೆ ಸುಮ್ನೆ ನನ್ ಮೇಲೆ ಎಗರಾಡ್ತಿದ್ಯಪ್ಪ. ಹೇಳಿದ್ದೆಲ್ಲ ನಿಜನಣ್ಣ. ಬೇಕಾದ್ರೆ ನಿಮ್ಮಪ್ಪನೇ ಹೋಗಿ ಕೇಳಿ. ಇವನೇನ್ ಕೇಳ್ತಾನೆ? ಕೇಳೋದಕ್ಕೆ ಇವನು ಯೋಗ್ಯತೆ ಇದ್ರೆ ತಾನೆ. ಮನೆಗೆ ಒಳ್ಳೆ ಮಗ ಆಗ್ಲಿಲ್ಲ, ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗ್ಲಿಲ್ಲ. ಇಷ್ಟು ವರ್ಷ ಕೂಡ್ಕೊಂಡು ಓತ್ಲ ಹೊಡ್ಕೊಂಡು ಇಡೀ ಜೀವನ ವೇಸ್ಟ್ ಮಾಡ್ಕೊಂಡಿದ್ದಾನೆ. ಲೇ ನರಸಿಂಹ, ನೀನ್ ಕರೆಕ್ಟ್ ಆಗಿದ್ದಿದ್ರೆ ನನ್ನ ಮಗಳು ನಿನ್ನನ್ನು ಯಾಕೋ ಬಿಟ್ಟು ಬರ್ತಾ ಇದ್ಲು ಅಷ್ಟೇ. ಯಾಕೆ ನಿಮ್ಮಪ್ಪ ಕೆಲಸ ಯಾಕಪ್ಪ ಮಾಡಕ್ ಹೋಗ್ತಿದ್ದ? ಜಯ ನರಸಿಂಹ. ಸರ್ ಬೇಡ ಸರ್, ಪ್ಲೀಸ್ ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಜಸ್ಟ್ ಮಿಸ್ಸು, ಇಲ್ಲ ಅಂದಿದ್ರೆ ಸುಟ್ಟು ಬಿಡ್ತಿದ್ದೆ. ಹಾ, ಅವನೇನಾದ್ರೂ ಸತ್ರೆ ಅನುಕಂಪದ ಆಧಾರದ ಮೇಲೆ ಅವನ್ ಕೆಲಸ ನಿನಗೆ ಸಿಗುತ್ತೆ. ನಿನ್ಗೆ ಅವನ್ ಕೆಲಸ ಕೊಡಿಸ್ಬೋದು ಅಂತ ದೂರಾಲೋಚನೆಯಿಂದ ಈ ಕೆಲಸ ಮಾಡ್ಸಿರ್ಬೋದು. ನಾನು ಇಲ್ಲಿಗೆ ಬಂದಿರೋ ಉದ್ದೇಶನ ಈಡೇರಿಸ್ಕೊಳ್ಬೇಕು ಅಂದರೆ ಮೊದಲು ದೀಪ ಅವ್ರ ಮನೆಗೆ ಹೋಗಿ ಅವ್ರನ್ನೊಂದ್ಸಲ ನೋಡಲೇಬೇಕು. ಅವ್ರು ಇಷ್ಟು ದಿನ ನನ್ನ ಜೊತೆ ಕಿತ್ತಾಡ್ತಿದ್ದು ನನ್ನ ಮೇಲಿನ ಪ್ರೀತಿ ಕಾಳಜಿಯಿಂದ ಅಂತ ಈಗ ಅರ್ಥ ಆಗ್ತಿದೆ. ಆದರೆ ಮೊದಲನೇ ಸಲ ನನ್ನ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಅಂದರೆ ಅಂಥದ್ದು ಏನಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ಅದೇನು ಅಂತ ಅವ್ರು ಸಿಕ್ಕಾಗಲೇ ಕೇಳ್ತೀನಿ. ಸದ್ಯಕ್ಕೆ ದೀಪ ಅವ್ರನ್ನ ನೋಡ್ಕೊಂಬರ್ತೀನಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ. ಅಂಬುಜಾ, ಅಲ್ಲಿ ದೀಪನ್ ತಿಂಡಿ ಸರಿಯಾ? ಇವಳು ತಿಂಡಿಗೆ ಬೇರೆ ಕರಿಬೇಕಾ? ಅದೆಲ್ಲಿ ಕೂತಿದ್ದಾಳೋ ಯೋಚನೆ ಮಾಡ್ಕೊಂಡು ಒಳ್ಳೆ ಕಥೆ ಉಳಿದು. ಇವ್ರ ಕಣ್ ತಪ್ಪಿಸಿ ದೀಪ ಅವ್ರನ್ನ ನೋಡಬೇಕು ಅಂದರೆ ಅದು ಇಡೀ ದಿನ ಆದರೂ ಸಾಧ್ಯ ಇಲ್ಲ. ಅದ್ರ ಬದಲು ಹಿಂದಿನ ಬಾಗಿಲಿಂದನಾದರೂ ಹೋಗ್ಬೋದಾ? ದೀಪ ಅವ್ರು ಸಿಕ್ಕಿದ್ರೆ ಈ ಪೂಜೆ ಕುಂಕುಮ ಆದರೂ ಕೊಡ್ಬೋದು. ಈಗ ಹೇಗಿದ್ದೀರಾ? ಪರವಾಗಿಲ್ಲ. ಇವತ್ತು ಸಂಕ್ರಾಂತಿ ಹಬ್ಬ. ಹಬ್ಬಕ್ಕೆ ನೀನೇ ಇರದೆ ಎಲ್ಲಿ ಹೋಗಿದ್ದೆ? ಸತ್ಯ ತಿಳ್ಕೊಳಪ್ಪ. ಯಾವ ಸತ್ಯ? ಕೆಲವು ಸಲ ನಮಗೆ ಗೊತ್ತಿಲ್ಲದೆ ಇರೋ ಸತ್ಯ ಬೂದಿ ಒಳಗಡೆ ಇರೋ ಕೆಂಡ ಥರ ಇರುತ್ತಪ್ಪ. ಗಾಳಿ ಬೀಸಿದಾಗ ಬೂದಿ ಆರುತ್ತೆ, ಆಗ್ಲೇ ಕೆಂಡ ಆರಿದೆಯಾ ಅಥವಾ ಉರಿತಿದ್ಯಾ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲಪ್ಪ, ಹಾಗೆ ಕೆಂಡ ಉರಿಯೋದಕ್ಕೆ ಬೆಂಕಿ ಹಚ್ಚಿದ್ ಯಾರು ಅಂತ ಗೊತ್ತಾಗ್ಬೇಕಲ್ವಾ?
ಸತ್ಯ ಗೊತ್ತಾದ್ರೆ ಮನ್ಸಿಗೆ ಒಂಥರ ಸಮಾಧಾನ ಆಗೋದು. ನಿನ್ನೆ ರಾತ್ರಿ ಅಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ರಪ್ಪ? ಗೊತ್ತಿಲ್ಲದೆ ನಾನು ಓಡಿಸ್ತಿದ್ದ ಲಾರಿಗೆ ಅಡ್ಡ ಬಂದ್ರ ಅಥವಾ ಏನು ಹೇಳ್ತಿದ್ಯಾ? ನಾನು ಯಾಕೆ ಲಾರಿ ಗಡ್ಡ ಬರಲಿ? ಕತ್ಲೆ ರಸ್ತೆ ದಾಟ್ತಿದ್ದೆ, ಅಷ್ಟರಲ್ಲಿ ಲಾರಿ ನೀನೇ ಓಡಿಸ್ತಿದ್ಯಾ? ಎಲ್ಲಿಗೆ ಹೋಗ್ತಾ ಇದ್ದೆ? ಹೇಳಿದ್ನಲ್ಲಪ್ಪ, ಹಾಸನಕ್ಕೆ ಲೋಡ್ ಇದೆ ಅಂತ. ಆದರೆ ಅದು ಬಾಡಿಗೆ ಅಲ್ಲ. ಅಪ್ಪ, ನಾನು ಇವತ್ತು ನಿಮಗೊಂದು ಮಾತು ಕೊಡ್ತೀನಿ. ಎಷ್ಟೇ ಕಷ್ಟ ಆದರೂ ನಾನೊಂದು ಕೆಲಸ ಹುಡುಕಿ ನಿಮ್ಮನ್ನೆಲ್ಲನೂ ಚೆನ್ನಾಗಿ ನೋಡ್ಕೋತೀನಿ. ಅದಕ್ಕೆ ಮುಂಚೆ ನೀವು ನನಗೊಂದು ಮಾತು ಕೊಡಬೇಕು. ಯಾವುದೇ ಕಾರಣಕ್ಕೂ ಇನ್ನು ಯಾವತ್ತೂ ಈ ಥರ ನಿರ್ಧಾರ ತಗೊಳ್ಳಲ್ಲ ಅಂತ ನನಗೆ ಮಾತು ಕೊಡಿ. ನೀವು ರಿಟೈರ್ ಆದಮೇಲೆ ನಿಮಗೆ ಯಾವ ಚಿಂತೆನೂ ಇರಬಾರ್ದಪ್ಪ. ಆ ಥರ ನಿಮ್ಮನ್ನು ಎಲ್ಲರೂ ನೋಡ್ಕೋತೀನಿ. ಹಾಗೆ ಈ ಸಮಾಜದಲ್ಲಿ, ಈ ಊರಲ್ಲಿ ನಾನು ದೊಡ್ಡ ಹೆಸರು ತಗೊಂತೀನಿ. ನಾನು ನಿಮ್ಮ ಮಗನಾಗಿ ನಿಮಗೆ ಕೊಡ್ತಿರೋ ಮಾತು,